ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5, 6, 7ನೇ ವಾಕ್ಯಗಳು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವರ ಸ್ವರೂಪನಾದರೂ ದೇವರಿಗೆ ಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೆಲ್ಲನೋ ಎಂದೆನಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೆಲ್ಲನೋ ಎಂದೆನಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ ಪ್ರಿಯರೇ ಇಲ್ಲಿ ಗಮನಿಸ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮಗೂ ಇರಲಿ ಎಂಬುದಾಗಿ ಮೊದಲನೇದಾಗಿ. ಅಂದರೆ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು ಅಂದರೆ, ಆತನು ವ್ಯಭಿಚಾರಿಯನ್ನು ಕಂಡಾಗ ಪ್ರೀತಿಸುವಂಥ ಮನಸ್ಸು, ಆತನು ಕಳ್ಳನನ್ನು ಕಂಡಾಗ ಕನಿಕರಿಸುವಂಥ ಮನಸ್ಸು, ಯಾರಿಗೆ ಆಗಲಿ ಆತನು ದಯೆ ತೋರಿಸುವಂಥ ಮನಸ್ಸು, ಯಾರ ಮೇಲೂ ಕೋಪ ಮಾಡಿಕೊಳ್ಳದ ಮನಸ್ಸು, ಎಲ್ಲರನ್ನೂ ಒಂದೇ ಭಾವದಲ್ಲಿ ಪ್ರೀತಿಸುವ ಒಂದು ಮನಸ್ಸು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪ್ರೀತಿಸಿ ತೋರಿಸಿದಂಥ ಒಂದು ಮನಸ್ಸು. ಒಂದು ಉದಾಹರಣೆ ಹೇಳಬೇಕಾದ್ರೆ, ಆತನನ್ನು ತೋರಿಸಿಕೊಟ್ಟ ಯೂದಾಸನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಿದ್ರು, ಆತನನ್ನು ಗೊತ್ತಿಲ್ಲ ಅಂತ ಹೇಳಿ ಹೇಳಿದಂಥ ಪೇತ್ರನು ಒಂದೇ ರೀತಿ ಪ್ರೀತಿಸಿದ್ರು, ಆತನನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದಂಥ ದಾವೀದನನ್ನು ಕೂಡ ಅದೇ ರೀತಿಯಲ್ಲಿ ಪ್ರೀತಿಸಿದ್ರು, ಆತನು ಅತಿ ಹೆಚ್ಚಾಗಿ ಪ್ರೀತಿಸಿದ ತನ್ನ ಪ್ರೀತಿಯ ಶಿಷ್ಯನೆಂಬುದಾಗಿ ಕರೆಯುವಂಥ ಯೋಹಾನ್ನು ಕೂಡ ಅದೇ ರೀತಿಯಲ್ಲಿ ಪ್ರೀತಿಸಿದ್ರು. ಪ್ರಿಯರೇ, ಒಬ್ಬರಿಗೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅವರು ಪ್ರೀತಿಸಲಿಲ್ಲ. ಅದಕ್ಕೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಅಲ್ಲಿ ನಾವು ನೋಡ್ತಿದ್ದೇವೆ. ಎರಡನೇದಾಗಿ, ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸಮನಾಗಿರುವ ಎಂಬ ಪದವಿಯನ್ನು, ಅಮೂಲ್ಯ ಪದವಿಯನ್ನು ಬಿಡಲೆಲ್ಲೆಂದೆನಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ಆತನಿಗೆ ದೇವರ ಸ್ವರೂಪ ಇತ್ತು, ಆತನು ದೇವರಾಗಿದ್ದ, ದೇವರಿಗೆ ಸಮನಾಗಿ ಆತನು ಇದ್ದ. ಆ ಪದವಿಯನ್ನೇ ಆತನು ಬಿಟ್ಟು, ಆ ಮಹಾ ಪದವಿಯನ್ನೇ ಆತನು ತ್ಯಜಿಸಿ ನನಗೋಸ್ಕರ ನಿಮಗೋಸ್ಕರ ಕೇವಲ ಒಂದು ಮನುಷ್ಯನಾಗಿ ಈ ಲೋಕಕ್ಕೆ ಜನಿಸಿದನು. ಆತನು ತನ್ನನ್ನು ಬರಿದು ಮಾಡಿಕೊಂಡನು. ತಾನು ಕೇವಲವಾಗಿ ಒಂದು ಲೋಕದಲ್ಲಿ ಆತನು ಹುಟ್ಟಿ ನನಗೋಸ್ಕರ ನಿನಗೋಸ್ಕರ ಸಿಲುಬೆಯ ಮರಣವನ್ನು ಆತನು ಹೊತ್ತುಕೊಂಡನು. ಪ್ರಿಯ ದೇವ್ರ ಮಕ್ಕಳೇ, ಆತನು ಹೊತ್ತುಕೊಂಡ ಬಾಧೆ, ಆತನು ಹೊತ್ತುಕೊಂಡ ಕಷ್ಟವನ್ನು ನಾವು ನೋಡೋದಾದ್ರೆ ಇವತ್ತಿನ ದಿನದಲ್ಲಿ ಅದನ್ನು ನಾವು ಸಹಿಸಿಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಅಂಥ ಒಂದು ಕಾರ್ಯವನ್ನು ಯೇಸು ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಮಾಡಿದನು. ಆತನು ದೇವರಂತ ಕೂಡ ನೋಡಲಿಲ್ಲ. ಆತನಿಗೆ ಎಲ್ಲ ಪದವಿ ಇತ್ತು. ಆತನ ಹೊಗಳುವುದಕ್ಕಾಗಿ ದೇವದೂತರುಗಳಿದ್ದರು. ಆತನ ಪರಿಶುದ್ಧರಂತ ಹೇಳಿ ಕೆರೋಬಿಯರು, ಸರಾಫಿಯರು ಅವನನ್ನು ಹೊಗಳಿತುಕೊಳ್ತಾ ಇದ್ದರು. ಆತನ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡಿದ್ದನು. ಆದರೆ ಪ್ರಿಯರೇ, ಇದೆಲ್ಲವನ್ನ ತ್ಯಜಿಸಿ ಆ ಮಹಾಪದವಿಯನ್ನು ಬಿಟ್ಟು ಕೇವಲ ನನಗೋಸ್ಕರ ನಿನಗೋಸ್ಕರ ಒಬ್ಬ ಮನುಷ್ಯನಾಗಿ ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಆತನು ಜೀವನ ಮಾಡಿ ನಮಗೋಸ್ಕರ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. ನೋಡ್ರಿ, 8ನೇ ವಾಕ್ಯ 9ನೇ ವಾಕ್ಯ ನಾವು ಗಮನಿಸೋದಾದ್ರೆ, ಹೀಗೆ ಆತನು ಆಕಾಶದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಪ್ರಿಯ ದೇವರ ಮಕ್ಕಳೇ, ಆತನು ಅಷ್ಟೊಂದು ಕಷ್ಟವನ್ನು ಸಹಿಸಿಕೊಂಡ ನಿಮಿತ್ತವಾಗಿ, ಆತನ ಅಷ್ಟೊಂದು ತನ್ನನ್ನು ತಗ್ಗಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡ ನಿಮಿತ್ತವಾಗಿ ದೇವರು ಆತನು ಪುನರುತ್ಥಾನವಾದ ಮೇಲೆ ಪರಲೋಕ ರಾಜ್ಯಕ್ಕೆ 40 ದಿವಸಗಳಾದ ಮೇಲೆ ಪರಲೋಕ ರಾಜ್ಯಕ್ಕೆ ಆತನು ಹೋದಾಗ ಆತನಿಗೆ ಒಳ್ಳೆ ಹೆಸರನ್ನು, ಅಂದರೆ ಆತನಿಗೆ ಮಹಾ ಉನ್ನತವಾದ ಹೆಸರನ್ನು, ಆತನಿಗೆ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅವನಿಗೆ ದಯಪಾಲಿಸಿದ್ರು. ಪ್ರಿಯರೇ, ಅಂದರೆ ಯೇಸು ಸ್ವಾಮಿಗೆ ದಯಪಾಲಿಸಿದ್ರು. ಇವತ್ತಿನ ದಿನದಲ್ಲಿ ನಾವು ಗಮನಿಸೋದಾದ್ರೆ, ಅನೇಕರಿಗೆ ಒಂದು ಪದವಿ ಬಂದ ತಕ್ಷಣ ಕೊಂಬು ಬರ್ತದೆ. ಕೆಲವರಿಗೆ ಪಾಸ್ಟರ್ ಅಂದ ತಕ್ಷಣ, ಕೆಲವರಿಗೆ ಪ್ರವಾದಿ ಅಂದ ತಕ್ಷಣ, ಕೆಲವರಿಗೆ ಬಿಷಪ್ ಅಂದ ತಕ್ಷಣ, ಕೆಲವರಿಗೆ ರೆವರೆಂಟ್ ಅಂದ ತಕ್ಷಣ ಕೆಲವು ಕೊಂಬುಗಳು ಬರ್ತದೆ. ಅದನ್ನು ಬಿಟ್ಟು ಕೆಳಗಡೆ ಬರೋದಿಲ್ಲ. ಅವರು ನನ್ನನ್ನು ಬಿಷಪ್ ಅಂತಲೇ ಕರಿಬೇಕು, ನನ್ನನ್ನು ರೆವರೆಂಟ್ ಅಂತಲೇ ಕರಿಬೇಕು, ನನ್ನನ್ನು ಪ್ರವಾದಿ ಅಂತಲೇ ಕರಿಬೇಕು, ನನ್ನ ಪಾಸ್ಟರ್ ಅಂತಲೇ ಕರಿಬೇಕು, ಹೀಗೆ ನೀನನ್ನು ಗೌರವಿಸಬೇಕು, ಹೀಗೆ ನನ್ನ ಹತ್ರ ಇರಬೇಕು, ಹಾಗೆ ಹೇಗೆ ಅಂತೇಳಿ ತಮಗಿರುವ ಪದವಿಯನ್ನು ಅವರು ಬಿಟ್ಟುಕೊಡೋದಿಲ್ಲ. ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ,
ಪದವಿಗಾಗಿ ಓಡ್ತಾ ಇದ್ದಾರೆ, ಪದವಿಯನ್ನು ಎದುರು ನೋಡ್ತಾ ಇದ್ದಾರೆ. ಆದರೆ ಕ್ರಿಸ್ತನು ಅಂತ ಮಹಾಪದವಿ, ದೇವರಾಗಿದ್ದಂಥ ಮಹಾಪದವಿಯನ್ನೇ ತ್ಯಾಗ ಮಾಡಿ ನನಗೋಸ್ಕರ ನಿನಗೋಸ್ಕರ ಒಂದು ಮನುಷ್ಯನಾಗಿ ಆತನು ಜನನ ಮಾಡಿದನು. ಒಬ್ಬ ಮನುಷ್ಯನ ರೂಪವನ್ನು ತಾಳಿದನು. ಒಂದು ಮನುಷ್ಯನಾಗಿ ನಮಗೋಸ್ಕರ ತಾಳಿದ್ದು ಮಾತ್ರವಲ್ಲದೆ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಕೂಡ ಜಯಿಸಿದನು. ಪ್ರಿಯ ದೇವರ ಮಕ್ಕಳೇ, ಇಂಥ ಒಳ್ಳೆ ದೇವರು ಎಲ್ಲಾದರೂ ಸಿಗ್ತಾರಾ? ಖಂಡಿತವಾಗಿ ಹೇಳ್ತಾನೆ, ಈ ಲೋಕದಲ್ಲಿ ಎಲ್ಲಿ ಹುಡುಕಿದ್ರೆ ಇಂಥ ದೇವರು ಸಿಗೋದಿಲ್ಲ. ಯಾಕೆಂದ್ರೆ ಆತನಿಗಿದ್ದಂಥ ಪದವಿ, ಆತನಿಗಿದ್ದಂಥ ಪಟ್ಟ, ಆತನಿಗಿದ್ದಂಥ ಅಧಿಕಾರ, ಆತನಿಗಿದ್ದಂಥ ಹೆಸರು, ಆತನಿಗಿದ್ದಂಥ ಎಲ್ಲವನ್ನ ಆತನು ತ್ಯಜಿಸಿ ತನ್ನನ್ನು ಬೆರದಿ ಮಾಡಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನ, ಅಂದರೆ ಗುಲಾಮನ ರೂಪವನ್ನ ಆತನು ಧರಿಸಿ ನನಗೋಸ್ಕರ ನಿನಗೋಸ್ಕರ ಈ ಲೋಕದ ಪಾಪಕ್ಕೋಸ್ಕರ ಆತನ ಶಿಲುಬೆಯ ಮರಣವನ್ನ ಸಹಿಸಿಕೊಂಡನು. ಶಿಲುಬೆಯಲ್ಲಿ ನನಗೋಸ್ಕರ ನಿನಗೋಸ್ಕರ ಸತ್ತನು. ಪ್ರಿಯರೇ, 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆದ್ದರಿಂದ ಆತನಿಗೆ ಮಹಾಪದವಿಯನ್ನ, ಉನ್ನತವಾದ ಹೆಸರನ್ನ, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ದೇವರು ಆತನಿಗೆ ಕೊಚ್ಚನು. ಎಂಥ ಒಳ್ಳೆ ದೇವರು ಅಲ್ವಾ? ಇವತ್ತಿನ ದಿನದಲ್ಲಿ ನೋಡೋದಾದ್ರೆ ಅನೇಕ ಸೇವಕರು ತಮಗಿರುವ ಪದವಿಯನ್ನು ಬಿಡೋದಿಲ್ಲ, ಅನೇಕರು ತಮಗಿರುವಂಥ ಹೆಸರುಗಳನ್ನು ಬಿಡೋದಿಲ್ಲ, ಅನೇಕರು ತಮಗಿರುವ ಕುರ್ಚಿಗಳನ್ನು ಬಿಟ್ಟು ಕೊಡೋದಿಲ್ಲ, ತಮಗಿರುವ ಸ್ಥಾನಕ್ಕೆ ಇನ್ನೊಬ್ಬರನ್ನ ಏರಿಸೋದಿಲ್ಲ. ಆದರೆ ಕ್ರಿಸ್ತನು ನೋಡ್ರಿ, ಆತನಿಗಿದ್ದ ಸ್ಥಾನವನ್ನೇ ಆತನು ತ್ಯಜಿಸಿ, ಆತನಿಗಿದ್ದಂಥ ಮಹಾಪದವಿಯನ್ನೇ ಆತನು ತ್ಯಜಿಸಿ ಮನುಷ್ಯನ ರೂಪವನ್ನು ತಾಳಿಕೊಂಡು ನನಗೋಸ್ಕರ ನಿನಗೋಸ್ಕರ ಲೋಕಕ್ಕೆ ಒಂದು ಮಾರ್ಗವಾಗಿ ಆತನು ಇಳಿದು ಬಂದನು. ಪ್ರಿಯರೇ, ನಮಗೋಸ್ಕರ ನಿಮಗೋಸ್ಕರ ಆತನು ಈ ಲೋಕದ ಪಾಪಕ್ಕೋಸ್ಕರ ಶಿಲುಬೆಯ ಮರಣವನ್ನು ಹೊತ್ತುಕೊಂಡನು. ಪ್ರಿಯರೇ, ಆದ್ದರಿಂದಲೇ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿಯೂ ಇರಬೇಕೆಂಬುದಾಗಿ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಿದ್ದೇವೆ. ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರನ್ನು ಕೂಡ ದೇವರು ತಾನೇ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸ್ವಾಮಿ, ದೇವ ಸ್ವರೂಪನಾದರೂ ಕರ್ತನೆ, ನಿನ್ನನ್ನು ನೀ ತಗ್ಗಿಸಿಕೊಂಡು ಅಪ್ಪ ಎಲ್ಲವನ್ನ ನಮಗೋಸ್ಕರ ಬಿಟ್ಟು ಅಪ್ಪ ದಾಸನ ರೂಪವನ್ನು ಹೊಂದಿಕೊಂಡು ಅಪ್ಪ ನಮಗೋಸ್ಕರ ಮನುಷ್ಯನಾಗಿ ಕರ್ತನೆ ಕಾಣಿಸಿಕೊಂಡು ಅಪ್ಪ ನಿನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ನಮಗೋಸ್ಕರ ಹೊತ್ತಿಯಲ್ಲ ದೇವರೇ. ಇಂಥ ಒಳ್ಳೆ ದೇವರನ್ನ ಕರ್ತನೆ ನನಗೆ ಪರಿಚಯ ಮಾಡಿ ನಾನು ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಮಗನಾಗಿ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಹೌದು ಸ್ವಾಮಿ, ನಿಮ್ಮ ಮಕ್ಕಳಾಗುವ ಪದವಿಯನ್ನು ದೇವರೇ ನಮಗೆ ಕೊಟ್ಟದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಹೌದು ಕರ್ತನೆ, ನಿನಗಿರುವ ಹೆಸರು, ನಿನಗಿಸಿರುವ ಪದವಿಯನ್ನು ಕರ್ತನೆ, ನಿನಗಿರುವ ಕರ್ತನೆ ದೇವರ ಸ್ಥಾನವನ್ನೇ ನೀನು ಬಿಟ್ಟು ನಮಗೋಸ್ಕರ ತ್ಯಾಗೋಮಯವಾಗಿ ಈ ಲೋಕಕ್ಕೆ ಬಂದು ಶಿಲುಬೆಯ ಮರಣವನ್ನ ನನಗೋಸ್ಕರ, ಈ ಲೋಕದ ಪಾಪಕ್ಕೋಸ್ಕರ, ಈ ಲೋಕದಲ್ಲಿರುವ ಜನರ ಪಾಪಕ್ಕೋಸ್ಕರಪ್ಪ ನೀನು ಶಿಲುಬೆಯ ಮರಣವನ್ನೇ ಒತ್ತು ದೇವರೇ. ನೀನು ನನಗೋಸ್ಕರ ಸತ್ತು ನನಗೋಸ್ಕರ ಜೀವಂತವಾಗಿದ್ದು ಇವತ್ತಿಗೂ ಜೀವಿಸುತ್ತಿರುವ యేసయ్ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ. ಹೌದು ಸ್ವಾಮಿ, ಆದ್ದರಿಂದಲೇ ನಿನಗೆ ದೇವರು ಕರ್ತನೆ, ನಿಮಗೆ ಸ್ವಾಮಿ ಈ ಕಾರಣದಿಂದ ದೇವರು ಆತನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠ ಹೆಸರನ್ನು ಆತನಿಗೆ ದಯಪಾಲಿಸಿದನೆಂಬ ವಾಕ್ಯದ ಪ್ರಕಾರ. ಹೌದು ಸ್ವಾಮಿ, ನಿನಗಿರುವ ಹೆಸರು ಕರ್ತನೆ ಅದು ಒಳ್ಳೆಯದು. ಈ ಲೋಕದಲ್ಲಿಯೇ ಯಾರಿಗೂ ಕೊಡಲಾರದ ಒಂದು ಹೆಸರು ಅದು ನಿಮಗೆ ಕೊಡಲ್ಪಟ್ಟಿದೆ ಅಪ್ಪ. ಅದು ಯೇಸು ಎಂಬ ಹೆಸರು, ಅದು ಯೇಸು ಎಂಬ ನಾಮ, ಅದು ಶ್ರೇಷ್ಠವಾದ ನಾಮ ಕರ್ತನೆ. ಪಾಪಿಗಳಿಗಾಗಿ ಧರೆಗೆ ಇಳಿದು ಬಂದ ನಾಮ ಕರ್ತನೆ. ಹೌದು ಸ್ವಾಮಿ ದೇವರೇ, ಬಡವರಿಗೆ ಸ್ವಾಮಿ, ಪಾಪಿಗೆ ಇಂಪಾದ ನಾಮ ಅದು ಯೇಸುವಿನ ನಾಮ ಕರ್ತನೆ. ಇಂಥ ಒಂದು ನಾಮವನ್ನ ಸ್ವಾಮಿ ನಾವು ಅರಿತುಕೊಳ್ಳುವಂತೆ ನಮಗೆ ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.